ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಕಡೆಯಿಂದ ಸರಿಯಾಗಿ ನೋಟಿಫಿಕೇಶನ್ ಹೋಗ್ತಾ ಇಲ್ಲ. ನಿಮ್ಮಲ್ಲೊಂದು ರಿಕ್ವೆಸ್ಟ್ ಗುರು, ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ನೋಡಿ. ಆ ಥರ ನೋಡೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಲಾಸ್ಟ್ ಟೈಮ್ ಎಲಿಮಿನೇಷನ್ ವಿಡಿಯೋ ತುಂಬ ವೈರಲ್ ಆಗಿತ್ತು. 80,000 ಮೇಲೆ ವ್ಯೂಸ್ ಬಂದಿದೆ. ಸಖತ್ತಾಗಿ ನೋಡಿದ್ದೀರಾ, ತುಂಬ ಖುಷಿ ಆಯಿತು. ಬಟ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ. ಬರೀ ಒಂದು 500 ಜನ ಅಷ್ಟೇ ಆ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ನನಗೆ ಅದೊಂದು ಬೇಜಾರಿದೆ ಗುರು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿದ್ರೆ ನನಗೂ ಸ್ವಲ್ಪ ಮೋಟಿವೇಶನ್ ಬರುತ್ತೆ. ಅದ್ರ ಜೊತೆಗೆ ಇನ್ನೂ ಜೆನ್ಯೂನ್ ಆಗಿ ಫಾಸ್ಟಾಗಿ ನಿಮಗೆ ಅಪ್ಡೇಟ್ಸನ್ನು ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆಗಬೇಕಾಗಿತ್ತು, ಅದ್ರ ಜೊತೆಗೆ ಈ ಎಲಿಮಿನೇಷನ್ ಫೇರಾ ಅನ್ಫೇರಾ ಅಂತ ನೀವೇ ಈ ವಿಡಿಯೋ ಕೆಳಗಡೆ ಕಮೆಂಟನ್ನು ಮಾಡಿ. ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋದಕ್ಕೆ ಒಟ್ಟು 9 ಜನ ನಾಮಿನೇಟ್ ಆಗಿದ್ರು. ಆ 9 ಜನದಲ್ಲಿ ಗಿಲ್ಲಿ, ರಕ್ಷಿತಾ, ಕಾವ್ಯ ಈ 3 ಜನಕ್ಕೇ ಟಾಪ್ ವೋಟಿಂಗ್ ಅನ್ನೋದು ಬಂದಿತ್ತು. ಇನ್ನು ಮಿಕ್ಕಿದವ್ರಿಗೆ ಎಲ್ಲರಿಗೂ ಕೂಡ ಜಸ್ಟ್ 1 ಪಾಯಿಂಟ್ ಅಷ್ಟೇ ಡಿಫ್ರೆನ್ಸ್ ಇತ್ತು. ಎಲ್ಲ ಸಾಲಾಗಿ ಈ ವಾರ ಡೇಂಜರ್ ಝೋನಲ್ಲಿ ಕೂತಿದ್ರು. ನಿಜವಾಗ್ಲೂ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಆಡಿಯನ್ಸು, ಎಲಿಮಿನೇಟ್ ಆಗಲಿ ಅಂತ 2-3 ವೀಕ್ಸಿಂದ. ಬಟ್ ಸಖತ್ತಾಗಿ ಟಾಸ್ಕ್ ಅಂತ ಬಂದಾಗ ಎಫರ್ಟ್ಸ್ ಹಾಕಿ ಆಟ ಆಡಿದ್ದಾರೆ. ಬಟ್ ಮನೆಯಲ್ಲಿ ಅಷ್ಟೊಂದು ಓಪನ್ ಅಪ್ ಆಗಿ ಮಾತಾಡಿಲ್ಲ. ಒಂದು ಸ್ವಲ್ಪ ಸೇಫ್ ಗೇಮ್ ಆಡಿದ್ರ ಅಂತ ಅನ್ನಿಸ್ತು. ಅನ್ಫಾರ್ಚುನೇಟ್ಲಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬರ್ತಾ ಇರೋದು ಅಭಿ ಅವರು ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ. ಅವರ ಮುಂದಿನ ಜೀವನಕ್ಕೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.